ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೃಜನ್ ಕಾಲ್ ಮಾಡಿ ನೋಡಿ ಇನ್ನೂ ಎಷ್ಟೊತ್ತು ಅಂತ ಕೇಳಿ. ಸರಿ ಮೇಡಮ್, ಮಾಡ್ತೀನಿ. ಮಗ ಎಲ್ಲೋ ಇದೆಯಾ? ನಾವು ನಿನಗೆ ವೆಯ್ಟ್ ಮಾಡ್ತಿದ್ದೀವಿ. ಹೌದಾ, ಸರಿ ಬೇಗ ಬಾ ಮೇಡಮ್. ನಂದು 2 ನಿಮಿಷ ಬರ್ತಾನೆ. ಅರೆ ಅವನೇ ಬಂದ ನೋಡಿ ಮೇಡಮ್. ನಾನು ಹೇಳ್ತಿದ್ನಲ್ಲ, ಇವನೇ ನನ್ನ ಫ್ರೆಂಡು. ಹಾಯ್ ಮಗ, ಬರೋ ಸ್ವಲ್ಪ ಲೇಟ್ ಆಯಿತು. ಪರವಾಗಿಲ್ಲ ಮಗ, ನೀನು ಬಂದಿಯಲ್ಲ ಅದೇ ಖುಷಿ. ಸರಿ ತಗೋಯ್ತೇನೆ ಮಗ. ನನಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಅರ್ಜೆಂಟ್ ಆಗೋ ಕೆಲಸ ಅಲ್ಲ ಇದು. ಸರ್ವರಿಂದ ಡಾಟಾನ ತೆಗೆದು ನೋಡ್ಬೇಕಾಗತ್ತೆ. ಅದು ಅಲ್ಲದೆ ನನ್ನ ಮಾಮೂಲಿ ಕೆಲಸದ ಜೊತೆ ಇದನ್ನು ಮಾಡಬೇಕು. ಸ್ವಲ್ಪ ಟೈಮ್ ಹಿಡಿಯತ್ತೆ. ಪರವಾಗಿಲ್ಲ ಮಗ, ನೀನು ಟೈಮ್ ತಗೋ. ಆದರೆ ಈ ಕೆಲಸ ನೀನು ಮಾಡಿಕೊಡು. ನಿನ್ನೆ ನಂಬ್ಕೊಂಡು ಬಂದಿದ್ದೀವಿ. ನಿನ್ನ ಹೆಲ್ಪ್ ಬೇಕೇ ಬೇಕು ನನಗಿವಾಗ. ಸರಿ ಮಗ, ಆ್ಯಕ್ಚುಲಿ ನಾನು ಈ ಕೆಲಸನ ಮಾಡಬಾರ್ದು. ಬಟ್ ನೀನು ಹೇಳ್ತಿದ್ಯಾ ಒಳ್ಳೆ ಕೆಲಸಕ್ಕೆ ಯೂಸ್ ಆಗತ್ತೆ ಅನ್ನೋ ಕಾರಣಕ್ಕೆ ಮಾಡ್ತಾ ಇದ್ದೀನಿ ಅಷ್ಟೇ. ನೀನು ಹೇಗೋ ಡೇಟನ್ನು ಮಿಸ್ಯೂಸ್ ಮಾಡ್ಕೋತಾ ಇಲ್ವಲ್ಲ, ನನಗೇನು ಸಮಸ್ಯೆ ಇಲ್ಲ. ನಾನು ಇದನ್ನು ಮಾಡಿಕೊಡ್ತೀನಿ. ನನಗೆ ಸ್ವಲ್ಪ ಟೈಮ್ ಬೇಕು. ಈಗ ಜಾಸ್ತಿ ಏನಲ್ಲ, ಒಂದು 3 to 4 hours ಅಷ್ಟೇ. ನಾನು ನೋಡಿ ಹೇಳ್ತೀನಿ. ಇದ್ರ ರಿಲೇಟೆಡ್ ಫೋಟೋಸ್ ಮತ್ತು ವೀಡಿಯೋಸ್ ಸಿಕ್ಕಿದ್ರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಫೋಟೋಸ್ ವಿಡಿಯೋಸಾ? ಹಾಂ ಮೇಡಮ್, ಇದನ್ನು ಎಲ್ಲಿಂದ ಯಾರು ಪರ್ಚೇಸ್ ಮಾಡಿದ್ದಾರೆ ಅನ್ನೋ ಡೀಟೇಲ್ಸ್ ಕೂಡ ನಿಮಗೆ ಸಿಗುತ್ತೆ. CCTV ಫುಟೇಜ್ ಇರುತ್ತಲ್ವಾ, ಅಲ್ಲಿ ಸಿಕ್ಕಿದ್ರೆ ನಿಮ್ಗೆ ಅರ್ಧ ಕೆಲಸ ಮುಗ್ದ ಹಾಗೆ. ನೋಡ್ತೀನಿ, ಚೆಕ್ ಮಾಡಿ ನಿಮ್ಗೆ ತಿಳಿಸ್ತೀನಿ. ಸರಿ ಮಗ, ನೀನು ಕಾಲ್ ಮಾಡಿ ನಾವು ಬರ್ತೀವಿ. ಸರಿ ಬಾಯ್. ಮೇಡಮ್, ಅವನೇ ಹೇಳ್ತಿದ್ದಾನೆ ಕೆಲಸ ಆಗೋಕ್ಕೆ ಇನ್ನೂ 2-3 hours ಆಗುತ್ತೆ ಅಂತ. ಅಲ್ಲಿವರೆಗೂ ಏನು ಮಾಡೋದು ಮೇಡಮ್? ನಾವು ವೆಯ್ಟ್ ಮಾಡೋದಾ ಅಥವಾ ಹೆಂಗೆ? ಇಲ್ಲ ಸೃಜನ್ ಅವರೇ, ನಾನು ಮನೆಗೆ ಹೋಗಬೇಕು. ಗೌತಮ್ ಅವ್ರಿಗೆ ಹೇಳ್ದೆ ಬಂದಿದ್ದೀನಿ. ಅವ್ರಿಗೇನಾದರೂ ನಾನು ಮನೇಲಿ ಇಲ್ಲ ಅಂತ ಗೊತ್ತಾದರೆ ದೊಡ್ಡ ರಾಧ ಅಂತಾನೆ ಆಗ್ಬಿಡುತ್ತೆ. ಮೇಡಮ್, ನಮ್ಮ ಬಾಸ್ ನೋಡಿದ್ರೆ ಕಲಿಯುಗ ಶ್ರೀರಾಮಚಂದ್ರನ್ ಥರ ಇದ್ದಾರೆ. ನೀವೊಬ್ರು ಒಬ್ರಿಗೊಬ್ರಿಗೆ ಹೇಳಿ ಮಾಡಿಸ್ದಂಗೆ ಇದ್ದೀರಾ. ಅಷ್ಟೊಂದು ಅಡ್ಜಸ್ಟ್ಮೆಂಟು, ಅಷ್ಟೊಂದು ಹೊಂದಾಣಿಕೆ. ಅಂಥದ್ರಲ್ಲಿ ಆಫ್ಟರ್ ಆಲ್ 2-3 ಗಂಟೆ ಆಚೆ ಕಡೆ ಇದ್ದು ಬಂದರೆ ರಾಧ ಅಂತ ಮಾಡ್ತಾರಾ ಮೇಡಮ್? ಮಾಡ್ತಾರೆ. ಅದೊಂಥರ ಪ್ರೀತಿ ರಾಧ ಅಂತ. ಐ ಮೀನ್ ಪ್ರೀತಿ ಹೆಚ್ಚಾಗಿ ಮಾಡೋ ರಾಧ ಅಂತ. ಇರ್ಬೋದು ಮೇಡಮ್, ನಿಮ್ಮಲ್ಲಿರೋ ಪ್ರೀತಿ ಕಾಳಜಿಯಿಂದ ಮಾಡಿದ್ರು ಮಾಡ್ಬೋದು. ನಮ್ಮಂಥ ಬಡಪಾಯಿ ಬ್ಯಾಚುಲರ್ಸ್ಗೆ ಅದೆಲ್ಲ ಎಲ್ಲಿ ಗೊತ್ತಾಗುತ್ತೆ ಮೇಡಮ್. ಮೇಡಮ್, ಇನ್ನು 2-3 ಗಂಟೆ ರಿಸಲ್ಟ್ ಬಂದೇ ಬರುತ್ತೆ. ಆ ಕಳ್ಳನ ಮಕ್ಕಳು ಸಿಗ್ಬೀಳೋದು ಗ್ಯಾರಂಟಿ ಮೇಡಮ್. ಸರಿ ಮೇಡಮ್, ಬನ್ನಿ ಹೊರಡೋಣ. ನಾನು ಬರ್ತೀನಿ, ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಗಿಣಿಗೆ ಹೇಳ್ದಾಗ ಹೇಳಿದ್ದೀನಿ. ನನ್ನ ಮಾತಿಗೆ ಬೆಲೆನೇ ಇಲ್ಲ. ಯಾವ ದೇವಸ್ಥಾನಕ್ಕೆ ಹೋಗಿರೋದು ಅವರು? ದೇವಸ್ಥಾನ ಅಂತಂದ್ರು. ಯಾವ ದೇವಸ್ಥಾನ ಅಂತ ಹೇಳಿಲ್ಲ ಬಾವರೆ. ನೋಡಿ, ಇಷ್ಟೊತ್ತಾದ್ರೂ ಬಂದಿಲ್ಲ. ಬಾವರೆ, ಒಂದು ಫೋನ್ ಮಾಡಿಬಿಡಿ. ಫೋನ್ ಮಾಡಿದೆ, ನಾಟ್ ರೀಚಬಲ್ ಬರ್ತಾ ಇದೆ. ಬಂದ್ರು. ಬುದ್ಧಿ ಇಲ್ವೇನ್ರಿ ನಿಮಗೆ? ಚಿಕ್ಕ ಮಕ್ಕಳ ಥರ ಆಡ್ತಿರಲ್ರಿ. ನೀವು ಹೇಳಿದ್ದನ್ನು ಮಾತ್ರ ನಾನು ಕೇಳಬೇಕು. ನಾನು ಹೇಳಿದ್ದು ಒಂದು ಮಾತ್ರ ನೀವು ಕೇಳಬೇಡಿ. ಅಷ್ಟೊಂದು ಕೇರ್ಲೆಸ್. ನೋಡಿ, ಇಷ್ಟು ಹೇಳ್ತಾ ಇದ್ರು ಸುಮ್ಮನೆ ನಿಂತಿದ್ದಾರಲ್ಲ. ಈ ಕೇರ್ಲೆಸ್ ಆಟಿಟ್ಯೂಡೇ ನನಗೆ ಇರಿಟೇಟ್ ಆಗೋದು. ಬಾವರೆ ಬಿಟ್ಬಿಡಿ ಬಾವರೆ. ನೀ ಸುಮ್ಮನಿರ ಮೇಲೆ ನಿನಗೆ ಗೊತ್ತಾಗಲ್ಲ. ಅವ್ರಿಗೆ ಹೀಗೆ ಕ್ಲಾಸ್ ತಗೊಂಡ್ರೇನೆ ಅರ್ಥ ಆಗೋದು. ಇದ್ರೆ ಹೀಗೆ ಆಡ್ತಾ ಇರ್ತಾರೆ ಬೇಕಾಬಿಟ್ಟಿ. ಸಾರಿ. ಏನು ಸಾರಿ? ಮಾಡೋದೆಲ್ಲ ಮಾಡ್ಬಿಡೋದು, ಆಮೇಲೆ ಸಾರಿ ಅನ್ಬಿಡೋದು, ಮತ್ತೆ ಅದನ್ನೇ ರಿಪೀಟ್ ಮಾಡೋದು. ನಿಮ್ಮನ್ನು ಜೋಪಾನ ಮಾಡೋದು ದೊಡ್ಡ ಟಾಸ್ಕ್ ಆಗ್ಬಿಟ್ಟಿದ್ದೇನೆ. ಅಲ್ಲ ರೀ, ನಾನು ಬರ್ತೀನಿ ಅಂತ ಹೇಳಿದ್ರು, ಯಾಕ್ರಿ ಹೋಗಿದ್ದೆ? ಅದು ಆನಂದ್ ಅವ್ರು ಪದೇ ಪದೇ ಕಾಲ್ ಮಾಡ್ತಿದ್ರಲ್ಲ, ನಿಮಗೆ ಯಾವುದೋ ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ, ನೀವು ಬರಕ್ಕೆ ಲೇಟ್ ಆಗುತ್ತೆ, ಅದಕ್ಕೆ ನಾನು ಹೋಗಿ ಬಂದ್ಬಿಡೋಣ ಅಂತ. ಭೂಮಿಕಾ, ನಾನು ಬರ್ತೀನಿ ಅಂತ ಹೇಳಿದ್ಮೇಲೆ ಖಂಡಿತ ಬಂದೇ ಬರ್ತೀನಿ. ನನ್ನ ಫಸ್ಟ್ ಪ್ರಿಯಾರಿಟಿ ನೀವು. ಅದಕ್ಕೋಸ್ಕರನೇ ಆಫೀಸ್ನ ಮನೆಗೆ ಶಿಫ್ಟ್ ಮಾಡಿರೋದು. ನನ್ನ ಕೆಲಸನೆಲ್ಲ ನಾನು ತಮ್ಮಂದ್ರಿಗೆ ವಹಿಸಿರೋದು. ಬರ್ತೀನಿ ಅಂತ ಹೇಳಿದ್ದೀನಿ, ಆದ್ರೂ ಕಾಯೋ ಪೇಷನ್ಸ್ ಇಲ್ಲ ಅಲ್ವಾ? ಹಾಗಲ್ಲ. ಪ್ಲೀಸ್ ರೀಸನ್ ಕೊಡ್ಬೇಡಿ. ಗೌತಮ್ ಅವರೇ ನೋಡಿ, ನನಗೇನೂ ಆಗಿಲ್ಲ, ನಾನು ಆರಾಮಾಗೇ ಇದ್ದೀನಿ. ಅಲ್ಲ ಗೌತಮ್ ಅವರೇ, ಈಗೇನು ಆಗಬಾರ್ದಾಗಿದೆ ಅಂತ ನೀವು ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಗೌತಮ್ ಅವರೇ ಪ್ಲೀಸ್, ನೀವು ಈ ರೀತಿ ಸುಮ್ಮನೆ ಇರಬೇಡಿ. ನನಗೊಂಥರ ಆಗುತ್ತೆ. ಮಾತಾಡಿ. ಏನು ಮಾತಾಡಲಿ? ನನ್ನ ಮಾತಿಗೆ, ನನ್ನ ಕನ್ಸನ್ಗೆ ಏನು ಬೆಲೆನೇ ಇಲ್ವಲ್ಲ. ನಾನು ಅಷ್ಟು ಹೇಳಿದ್ದೀನಿ, ನಾನು ಬೇಗ ಮೀಟಿಂಗ್ ಮುಗಿಸ್ಕೊಂಬರ್ತೀನಿ, ಒಟ್ಟಿಗೆ ಹೋಗೋಣ ಅಂತ. ನನಗೆ ಇನ್ನೊಂದು ಕೆಲಸ ಇತ್ತು, ಅದನ್ನು ಸ್ಕಿಪ್ ಮಾಡಿ ಬಂದೆ. ನೀವು ಕಾಯ್ತಾ ಇರ್ತೀರಾ ಅಂತ ಅಷ್ಟಲ್ಲೇ ಓಡೋಗಿದ್ದೀರಾ. ಏನು ಅಷ್ಟೊಂದು ಅವಸರ? ಎಲ್ಲೋಗಿದ್ರೆ? ಸಾರಿ. ಏನು ಸಾರಿ? ನಾನು ಅಷ್ಟು ಹೇಳಿದ್ದೀನಿ ನಿಮಗೆ, ಒಬ್ಬರೇ ಎಲ್ಲೂ ಹೋಗ್ಬೇಡ್ರಿ, ನಿಮ್ಗೆ ಎಲ್ಲೋ ಬೇಕಲ್ಲಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ.
ನನ್ನ ಮಾತೇ ಕೇಳಲ್ವಲ್ಲ. ಚಿಕ್ಕ ಮಕ್ಳ ಥರ ಆಡ್ತಿರಲ್ರಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಅರ್ಥ ಮಾಡ್ಕೊಳ್ಳಲ್ಲ. ಸಾರಿ ಅಂತ ಹೇಳಿದ್ನಲ್ಲ. ಸರಿ, ಇನ್ಮೇಲಿಂದ ನಾನು ಈ ರೀತಿ ಏನು ಮಾಡಲ್ಲ. ನೋಡ್ರಿ, ಬಾಯಿ ಮಾತ್ರ ಹೇಳೋದಲ್ಲ, ಹಾಗೆ ನಡ್ಕೋಬೇಕು. ಸುಮ್ಮನೆ ನನ್ನ ಸಮಾಧಾನ ಕೇಳಿ ಆಮೇಲೆ ನಿಮ್ಮ ಮನ್ಸಿಗೆ ಬಂದಂಗೆ ಮಾಡೋದಲ್ಲ. ಹಾ, ನಾನು ನಡ್ಕೋತೀನಿ. ನಂಗೆಲ್ಲ ಅರ್ಥ ಆಗಿದೆ ಈಗ. ಏನು ಅರ್ಥ ಆಯ್ತು? ಅದೇ ನಿಮ್ಮ ಕೇರು, ಕನ್ಸರ್ನು. ಅಂದ್ರೆ ನಾನು ಬೇಕಾ ಬಿಟ್ಟು ಈ ರೀತಿ ಒಬ್ಬೊಬ್ಳೆ ಎಲ್ಲೂ ಹೋಗ್ಬಾರ್ದು ಅಂತ ನಾನು ಮಾಡಲ್ಲ. ಏನು ಅರ್ಥ ಆಯ್ತು ನೋಡೋಣ, ಹೇಗೆ ನಡ್ಕೋತೀರಾ ಅಂತ. ಮೇಡಮ್, ಇನ್ನೊಂದು ಹಾಫ್ ಅನ್ ಅವರ್ ಅವ್ನು ಬರ್ತಾನಂತೆ. ನಾವು ಹೋಗ್ಬೇಕು. ಅಯ್ಯೋ ದೇವ್ರೆ, ಎಂತ ಕಷ್ಟ ಬಂತಲ್ಲ. ಈಗ ಹೇಗೆ ಆಚೆ ಹೋಗ್ಲಿ? ನನ್ಗೆ ಇನ್ನೊಂದು ಕೆಲಸ ಇತ್ತು, ಅದನ್ನು ಸ್ಕಿಪ್ ಮಾಡಿ ಬಂದೆ. ನೀವು ಕಾಯ್ತಾ ಇರ್ತೀರಾ ಅಂತ. ಇವ್ರೇನೋ ಇಂಪಾರ್ಟೆಂಟ್ ಕೆಲಸ ಬಿಟ್ಟು ಬಂದೆ ಅಂತ ಹೇಳಿದ್ರಲ್ಲ. ಏನು ಇಂಪಾರ್ಟೆಂಟ್ ಕೆಲಸ? ಇವ್ರನ್ನೇ ಕೇಳಲ್ಲ? ಬೇಡ ಬೇಡ, ಅನುಮಾನ ಬರೋ ಥರ ಆಗೋಗ್ಬಿಡುತ್ತೆ. ಈಗೇನು ಮಾಡಲಿ? ಹಾಂ, ಆನಂದ್ ಅವ್ರು ಕಾಲ್ ಮಾಡ್ತೀನಿ. ಅಲ್ರಿ ನವೀನ್, ಏನ್ರಿ ನಿಮ್ಗೆ ಇಷ್ಟೊಂದು ಕನ್ಫ್ಯೂಷನ್ನು? ಈಗ ಆಫೀಸ್ಗೆ ಬರ್ತೀನಲ್ಲ, ಅಲ್ಲೇ ಮಾತಾಡೋಣ ಬಿಡಿ. ಅಯ್ಯ, ಗಾಡಿ ಪಾರ್ಕ್ ಮಾಡಿ ಬರೋಷ್ಟೊತ್ತಿಗೆ ನಿಮ್ದು ಒಳ್ಳೆಟ. ಬಂದೆ ರೀ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಾ ಇದೆ. ಹಲೋ, ನಮಸ್ಕಾರ ಅತ್ಗೆ. ಏನು ಅಪರೂಪಕ್ಕೆ ನನಗೆ ಕಾಲ್ ಮಾಡಿಬಿಟ್ಟಿದ್ದೀರಿ? ಏನಿಲ್ಲ, ಹಾಗೆ ಕಾಲ್ ಮಾಡಿದೆ ಸುಮ್ಮನೆ. ಹಾಗೆ ಸುಮ್ಮನೆನಾ? ನೀವು ಹಾಗೆಲ್ಲ ಸುಮ್ಮನೆ ಕಾಲ್ ಮಾಡಲ್ವಲ್ಲ ಅತ್ಗೆ? ಯಾಕೆ ನಾನು ಸುಮ್ಮನೆ ಕಾಲ್ ಮಾಡಬಾರ್ದಾ? ಏನಾದರೂ ಇದ್ರೇನೆ ಕಾಲ್ ಮಾಡಬೇಕಾ ನಾನು? ಆ ಥರ ಏನಿಲ್ಲ. ನೀವು ಸಾಮಾನ್ಯ ಅಪರ್ಣ ಕಾಲ್ ಮಾಡ್ತೀರಿ, ಕಷ್ಟ ಸುಖ ಅವಳ ಹತ್ರನೇ ಮಾತಾಡ್ಕೊಂಡ್ಬಿಟ್ಟಿರ್ತೀರಿ. ನನ್ನ ಹತ್ರ ಮಾತಾಡೋಕ್ಕೆ ಟಾಪಿಕ್ ಏನು ಇರಲ್ವಲ್ಲ, ಅದಕ್ಕೆ ಕೇಳಿದೆ ಅಷ್ಟೇ. ಅದೇ ನೀವೀಗ ಅನ್ಕೋಬಾರ್ದು ಅಂತಾನೆ ನಾನು ನಿಮಗೆ ಕಾಲ್ ಮಾಡಿದ್ದು. ಅದು ಅಲ್ಲದೆ ಆನಂದ್ ಅವರೇ, ನನಗೆ ಮನೇಲಿ ಕೂತು ಕೂತು ಬೋರ್ ಹೊಡಿತಿತ್ತಾ, ಯಾವ ಕೆಲಸನೂ ಇಲ್ವಾ, ಅದಕ್ಕೆ ನಾನು ನಿಮಗೆ ಕಾಲ್ ಮಾಡಿದೆ. ಅಂದರೆ ಮಾಡೋಕ್ಕೇನು ಕೆಲಸ ಇಲ್ಲ ಅಂತ ನಂಗೆ ಕಾಲ್ ಮಾಡಿದ್ರು ಅತ್ತಿಗೆ? ಟೈಮ್ ಪಾಸ್ ಕಾಲು? ಇದಕ್ಕಿಂತ ಅವಮಾನ ಬೇಕಾ ನನಗೆ? ಕೊಟ್ಟು ಹೊಡೆಸ್ಕೊಳ್ಳೋದು ಅಂತಾರಲ್ಲ, ಇದೆ ಅತ್ತಿಗೆ. ಸಾರಿ ಆನಂದ್ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ಸೊ ಏನು ಮಾಡ್ತಿದ್ದೀರಾ? ಎಲ್ಲಿದ್ದೀರಾ? ಬ್ಯುಸಿನಾ ನೀವು? ಮೀಟಿಂಗ್ ಅಂತ ಏನಾದರೂ ಬ್ಯುಸಿ ಆಗಿದ್ದೀರಾ? ಇಲ್ಲ, ಆ ಥರ ಏನಿಲ್ಲ ಅತ್ತಿಗೆ. ಒಂದು ಸಣ್ಣ ಪುಟ್ಟ ಮೀಟಿಂಗ್ ಇದೆ, ಅದು ಆಫೀಸಲ್ಲಿ ಮುಗಿದೋಗುತ್ತೆ. ಆದರೆ ಇವತ್ತು ಇಂಪಾರ್ಟೆಂಟ್ ಏನು ಅಂದರೆ, ಗೆಳೀನ್ಗೆ ಒಂದು ಲೈವ್ ಇಂಟರ್ವ್ಯೂ ಇದೆ, ಪ್ರೆಸ್ ಮೀಟ್ಗೆ ಹೋಗಬೇಕು. ಎಕ್ಸಾಕ್ಟ್ 2:30ಗೆ ಅಲ್ಲಿರೋಕ್ಕೆ ಹೇಳಿದ. ಓಕೆ, ತುಂಬ ಹೊತ್ತಾಗುತ್ತಾ? ಜಾಸ್ತಿ ಹೊತ್ತು ಏನಾಗಲ್ಲ ಅತ್ತಿಗೆ. ಮ್ಯಾಕ್ಸಿಮಮ್ ಅಂದರೆ ಒಂದು 4 o'clockವರೆಗೂ ಆಗ್ಬೋದು ಅಷ್ಟೇ. 4:30ಗೆ ಮನೇಲಿ ಇರ್ತೀನಿ. ಯಾಕತ್ಗೆ ಇಷ್ಟೊಂದು ಇನ್ಕ್ವೈರಿ ಮಾಡ್ತಾ ಇದ್ದೀರಿ? ಗೆಳೆಯನ್ನ ಆ ಪಾರ್ಟಿ ಮಿಸ್ ಮಾಡ್ಕೋತಾ ಇದ್ದೀರೋ? ಕರೆಕ್ಟ್, ಅದೇ ವಿಷಯ. ನೋಡಿ ಎಷ್ಟು ಬೇಗ ಕಂಡು ಹಿಡಿದ್ಬಿಟ್ರಿ ಅಂತ. ಅದೇ ಅಲ್ವಾ ನಮ್ಮ ಸ್ಪೆಷಾಲಿಟಿ. ಹೆಂಗೆ ನಾವು? ನೀವು ಸೂಪರ್ ಬಿಡಿ, ಸೂಪರು. ಥ್ಯಾಂಕ್ ಯು ಅತ್ತಿಗೆ. ನಿಮ್ಗಾದ್ರೂ ಅರ್ಥ ಆಯ್ತಲ್ಲ ನಾನು ಸೂಪರ್ ಅಂತ. ಸರಿ, ಓಕೆ ಆನಂದ್ ಅವರೇ, ನಾನು ನಿಮಗೆ ಬೇರೆ ಯಾವತ್ತಾದ್ರೂ ಕಾಲ್ ಮಾಡ್ತೀನಿ. ಹಾ, ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.